ನಮಸ್ತೆ ಪುಟಾಣಿ ಮಕ್ಕಳೇ, ಹೇಗಿದ್ದೀರಿ? ಆರೋಗ್ಯನಾ? ಮುದ್ದು ಮಕ್ಕಳು ನೀವು. ಯಾವಾಗಲೂ ಆಟ ಆಡಿಕೊಂಡು ಆನಂದವಾಗಿರಬೇಕು. ಹಾಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ನಿಮ್ಮ ತರಗತಿಯ ವಿಡಿಯೋ ಪಾಠಗಳನ್ನು ನೋಡಿಕೊಂಡು ತಮ್ಮ ಪೋಷಕರ ಸಹಾಯವನ್ನು ಪಡ್ಕೊಂಡು ಸ್ವಕಲಿಕೆಯಲ್ಲಿ ತೊಡಕೋಬೇಕು. ಸರಿನಾ? ಈ ದಿನ ನಾವು 2ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿನ ಮೈಲುಗಲ್ಲು ಸಂಖ್ಯೆ 4ರಲ್ಲಿರುವ ಮೆಟ್ಟಿಲು ಸಂಖ್ಯೆ 35, 36, 37ರ ಬಗ್ಗೆ ತಿಳಿಯೋಣವಾ? ಪುಟಾಣಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಏನರ ಬಗ್ಗೆ ತಿಳ್ಕೊಂಡಿದ್ವಿ ಅಂತ ಹೇಳಿ ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋಣವಾ? ಏನು ನಮ್ಮ ಅವಶ್ಯಕತೆಗಳು ಎಂಬ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಅವುಗಳಲ್ಲಿ ಮುಖ್ಯವಾಗಿ ಯಾವ್ದ್ಯಾವುದು? ಆಹಾರ ನಮಗೆ ಶಕ್ತಿ ಮತ್ತು ಬೆಳವಣಿಗೆಗೆ ಸಹಾಯ ಆಗತ್ತೆ. ಅದೇ ರೀತಿ ಬಟ್ಟೆ ಕೂಡ ನಮಗೆ ಏನಾಗತ್ತೆ? ಚಳಿ, ಮಳೆ, ಗಾಳಿಯಿಂದ ನಮ್ಮ ದೇಹವನ್ನು ರಕ್ಷಣೆ ಮಾಡೋದಕ್ಕೆ ಸಹಕಾರಿಯಾಗಿದೆ. ಹಾಗೆ ಶಾಲೆ ನಮಗೆ ಶಿಕ್ಷಣವನ್ನು ನೀಡೋ ಅಂಥದ್ದಾಗಿದೆ. ಹಾಗಾಗಿ ಶಾಲೆ ಕೂಡ ಒಂದು ಅತಿ ಅವಶ್ಯಕವಾದಂಥ ಒಂದು ಸೌಲಭ್ಯ ಆಗಿದೆ. ಅದೇ ರೀತಿ ಆಸ್ಪತ್ರೆ ಕೂಡ ನಮಗೆ ರೋಗ ಬಂದಾಗ ನಮ್ಮನ್ನು ಚಿಕಿತ್ಸೆ ನೀಡೋದಕ್ಕೆ ಆಸ್ಪತ್ರೆ ಬೇಕಲ್ವಾ? ಹಾಗಾಗಿ ಆಸ್ಪತ್ರೆ ಕೂಡ ಒಂದು ಅತಿ ಅವಶ್ಯಕವಾದಂಥ ಸೌಲಭ್ಯ ಅನ್ನೋದನ್ನು ನಾವಲ್ಲಿ ತಿಳ್ಕೊಂಡ್ವಿ. ಅದೇ ರೀತಿ ಪೋಸ್ಟ್ ಆಫೀಸ್ ಏನು ಮಾಡುತ್ತೆ ಹೇಳಿ? ಅಲ್ಲಿ ನಮಗೆ ಪತ್ರ ವ್ಯವಹಾರ ನಡೆಯುತ್ತೆ. ಪತ್ರಗಳನ್ನು ಅಲ್ಲಿ ನಮಗೆ ಅಂಚೆ ಅಣ್ಣ ಏನು ಮಾಡ್ತಾನೆ? ಪತ್ರಗಳನ್ನು ತಂದು ಕೊಡ್ತಾನೆ ಅಲ್ವಾ? ಇನ್ನೊಂದು ಅಂದರೆ ನ್ಯಾಯಬೆಲೆ ಅಂಗಡಿ ಬಗ್ಗೆ ತಿಳ್ಕೊಂಡಿದ್ವಿ. ಅಲ್ಲಿ ನಮಗೆ ದಿನಸಿ ವಸ್ತುಗಳನ್ನು ಕೊಡ್ತಾರೆ. ಅದೇ ರೀತಿ ಬಸ್ ನಿಲ್ದಾಣ ಏನಕ್ಕೆ ಸಹಾಯ ಆಗತ್ತೆ? ನಾವು ದೂರದ ಊರುಗಳಿಗೆ ಹೋಗಬೇಕಾದ್ರೆ ಅಲ್ಲಿ ನಾವು ಸ್ವಲ್ಪ ಸಮಯ ಆಶ್ರಯ ಪಡೆದು ಹೋಗ್ತೀವಿ ಅಲ್ವಾ? ಇದೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ. ನೆನಪಿದೆಯಾ ಪುಟಾಣಿಗಳೇ? ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ 4ನೇ ಮೈಲುಗಲ್ಲು 35ನೇ ಮೆಟ್ಟಿಲಿನಲ್ಲಿ ನಮ್ಮ ಅವಶ್ಯಕತೆಗಳು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ರಾಫ್ಟ್ ಚಟುವಟಿಕೆ ಇದೆ. ಅಲ್ಲಿ ಮೊದಲನೆಯ ಚಿತ್ರ ಯಾವುದಿದೆ? ಕಾಣ್ತಾ ಇದೆಯಾ? ಏನದು? ಆಂಬುಲೆನ್ಸ್. ಅದು ಏನಕ್ಕೆ ಸಹಕಾರಿಯಾಗಿದೆ? ಹೌದು ಮಕ್ಕಳೇ, ಕಾಯಿಲೆ ಬಂದಾಗ ರೋಗಿಗಳನ್ನು ಅವರಿಗೆ ಅತಿ ತುರ್ತು ಚಿಕಿತ್ಸೆ ಬೇಕು ಅಂದರೆ ನಾವು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅಲ್ವಾ? ಆ ಒಂದು ಕೆಲಸಕ್ಕೆ ಸಹಾಯ ಮಾಡೋ ಅಂಥದ್ದೇ ಯಾವುದು? ಆಂಬುಲೆನ್ಸ್ ಅಲ್ವಾ? ಆ ಆಂಬುಲೆನ್ಸ್ ಅದರಲ್ಲಿ ಪ್ಲಸ್ ಚಿಹ್ನೆ ಇದೆ, ಕಾಣ್ತಾ ಇದೆಯಾ? ಅದಕ್ಕೆ ಯಾವ ಬಣ್ಣವನ್ನು ಹಚ್ತೀರಾ? ಯಾವುದು? ಕೆಂಪು ಬಣ್ಣವನ್ನು ಹಚ್ಚಬೇಕು. ನೀವು ಆಂಬುಲೆನ್ಸ್ನೆಲ್ಲ ನೋಡಿದ್ದೀರಲ್ವಾ? ನಿಮಗೆ ಆ ಆಂಬುಲೆನ್ಸ್ಗೆ ಯಾವ ಬಣ್ಣ ಸೂಕ್ತವಾಗಿದೆಯೋ ಆ ಬಣ್ಣವನ್ನು ಹಚ್ಚಿ ಆ ಒಂದು ಚಿತ್ರವನ್ನು ಪೂರ್ಣಗೊಳಿಸ್ಬೇಕು. ಹಾಗೆ ಅದರ ಕೆಳಭಾಗದಲ್ಲಿ ಅಮ್ಮ ಏನು ಮಾಡ್ತಿದ್ದಾರೆ? ಮಗುವಿಗೆ ಊಟವನ್ನು ಮಾಡಿಸ್ತಾ ಇದ್ದಾರೆ ಅಲ್ವಾ? ಆಹಾರ ಅನ್ನೋದು ಅತಿ ಮುಖ್ಯ ಅನ್ನೋದು ನಿಮಗೂ ಗೊತ್ತಿದೆ ತಾನೆ? ನಿಮ್ಮಮ್ಮನೂ ಕೂಡ ನಿಮಗೆ ಏನು ಮಾಡ್ತಾರೆ? ಊಟ ಮಾಡಿಸ್ತಾರೆ ತಾನೆ? ಹಾಗೆ ನೀವೇನು ಮಾಡಬೇಕು? ಆ ಒಂದು ಚಿತ್ರಕ್ಕೆ ಸೂಕ್ತವಾದ ಬಣ್ಣವನ್ನು ತುಂಬಿ ಆ 2 ಚಿತ್ರಗಳನ್ನು ಪೂರ್ಣಗೊಳಿಸಿ ಉತ್ತಮವಾಗಿ ನಿಮ್ಮ ಕೌಶಲವನ್ನು ಅಲ್ಲಿ ತೋರಿಸ್ಬೇಕು. ಆಯ್ತಾ? ನಿಮಗೆ ಈಗ ನಿಮ್ಮ ಕೈಯಲ್ಲಿ ಒಂದು ಕಾರ್ಡನ್ನು ನಾನು ಕೊಟ್ಟಿದ್ದೀನಿ, ಕಾಣ್ತಾ ಇದೆ ಅಲ್ವಾ? ಅದರಲ್ಲಿ 36ನೇ ಮೆಟ್ಟಿಲಲ್ಲಿ ಬಸವನ ಹುಳು ಲೋಗೋವನ್ನು ಹೊಂದಿರುವಂಥ ಹೊಂದಿಸು ಅನ್ನೋವಂಥ ಚಟುವಟಿಕೆ ಇದೆ. ಆ ಒಂದು ಹೊಂದಿಸು ಚಟುವಟಿಕೆ ಹೇಗೆ ಮಾಡಬೇಕು ಅಂದರೆ ಅಲ್ಲಿ ದಾರವನ್ನು ನಾನು ಪೋಣಿಸಿ ಇಟ್ಟಿದ್ದೀನಿ, ಕಾಣ್ತಾ ಇದೆಯಾ ಅಲ್ಲಿ? ಅಲ್ಲಿ ಏನು ಮಾಡಬೇಕು? ಆ ದಾರವನ್ನು ನೀವು ಸರಿಯಾದ ಚಿತ್ರಕ್ಕೆ ಹೊಂದಿಸ್ಬೇಕು. ಯಾವ ಚಿತ್ರ ಯಾವುದಕ್ಕೆ ಸರಿಯಾಗಿ ಹೊಂದುತ್ತೆ ಅನ್ನೋದನ್ನು ನೋಡಿಬಿಟ್ಟು ನೀವೇನು ಮಾಡಬೇಕು? ಹೊಂದಿಸ್ಬೇಕು. ಈಗ ಒಂದು ಚಟುವಟಿಕೆಯನ್ನು ಮಾಡೋಣವಾ? ಮೊದಲು ನೀವು ಅಲ್ಲಿ ಯಾವ ಚಿತ್ರ ಇದೆ ಅಂತ ಹೇಳಿ ನೋಡಿ ಗುರುತಿಸ್ಬೇಕು. ಅಲ್ಲಿ ಆ ಪಟ್ಟಿಯಲ್ಲಿ ಯಾವ ಚಿತ್ರ ಇದೆ ಅಂತ ಹೇಳಿಬಿಟ್ಟು ನೀನು ಹೇಳ್ತೀಯಾ ಪುಟ್ಟ? ಹೇಳು. ಪಾಪು, ಶಾಲೆ, ಆಸ್ಪತ್ರೆ, ಬಸ್ ಚಾಲಕಿ, ಊಟ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಬಾ ಪಟ್ಟಿಯಲ್ಲಿ ಯಾವ್ಯಾವ ಚಿತ್ರ ಇದೆ ಪುಟ್ಟ? ಡಾಕ್ಟರ್ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಎಸ್. ಬಸ್. ಹೌದು.
ಬಟ್ಟೆ. ಹೌದು. ಊಟ ತಯಾರಿ ಮಾಡಿ ಇಟ್ಟಿದ್ದಾರೆ. ಹೌದು. ಟೀಚರು ಮಕ್ಕಳುಗಳಿಗೆ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ. ಹೌದು ಅಲ್ವಾ? ಈಗ ನಾವು ದಾರವನ್ನ ಪೋಣಿಸೋಣವಾ? ಈಗ ಮೊದಲನೇ ಚಿತ್ರ ಯಾವ್ದಿದೆ ಹೇಳಿ ನೋಡೋಣ. ಪಾಪು ಬಟ್ಟೆ ಹಾಕೊಂಡಿದ್ದಾನಾ? ಇಲ್ಲ ಅಲ್ವಾ? ಹಾಗಾಗಿ ಏನ್ ಮಾಡ್ಬೇಕೀಗ ಅವನಿಗೆ ನಾವು ಬಟ್ಟೆಯನ್ನ ಹಾಕ್ಬೇಕು. ಹಾಕಿ ನೋಡೋಣ ಎಲ್ಲಿದೆ ಬಟ್ಟೆ. ಅದಕ್ಕೆ ಈ ದಾರವನ್ನ ಪೋಣಿಸ್ಬೇಕು. ಪೋಣಿಸಿ ಮಕ್ಕಳ. ಆಯ್ತಾ? ಇನ್ನೊಂದು ಚಿತ್ರ ಏನಿದೆ ಅದರ ಕೆಳಗೆ? ಶಾಲೆ. ಆ ಶಾಲೆಯಿಂದನೂ ಕೂಡ ಕಾರ್ಡನ್ನು ನನಗೆ ಕಾಣೋ ತರ ಇಟ್ಕೋಬೇಕು. ಆ ಶಾಲೆಯಿಂದ ಯಾವುದಕ್ಕೆ ಸೇರಿಸ್ತೀರಾ? ಏನದು? ಶಾಲೆಯಲ್ಲಿ ಮಕ್ಕಳಿಗೆ ಟೀಚರ್ ಪಾಠ ಮಾಡ್ತಾ ಇದ್ದಾರೆ ಅಲ್ವಾ? ಈಗ ಜೋಡಿಸು ನೋಡೋಣ. ನೆಕ್ಸ್ಟ್ ಈಗ ನೀನ್ ತಗೋ ಪುಟ್ಟ. ಇನ್ನೊಂದು ಚಿತ್ರ ಏನಿದೆ ಅದ್ರ ಕೆಳಗೆ? ಅಲ್ಲ, ಏನದು? ಆಸ್ಪತ್ರೆ. ಯಾವುದಕ್ಕೆ ಸೇರಿಸ್ತೀಯ? ಸೇರಿಸು ನೋಡೋಣ. ಎಸ್. ಇನ್ನೊಂದು ಚಿತ್ರ ಏನಿದೆ ಅದ್ರ ಕೆಳಗಿರೋದು? ಬಸ್ ಚಾಲಕಿ. ಹೌದು. ಅಲ್ಲಿ ನೋಡ್ಕೊಬೇಕು ಕಾರ್ಡನ್ನ. ಓಕೆ, ಸರಿ ಆಯ್ತಾ? ಅದರಿಂದ ಯಾವ್ದಕ್ಕೆ ಸೇರಿಸ್ದೆ? ಬಸ್ಸಿಗೆ ಅಲ್ವಾ? ಲಾಸ್ಟ್ ಇಂದ ಏನಿದೆ ಇನ್ನೊಂದು? ಊಟ. ಅದನ್ನ ಎಲ್ಲಿಗೆ ಸೇರಿಸ್ಬೇಕು? ಹೌದು. ಊಟ ಚೆನ್ನಾಗಿ ತಯಾರು ಮಾಡಿ ಇಟ್ಟಿದಾರಲ್ಲ ಅದಕ್ಕೆ ಸೇರಿಸ್ಬೇಕು. ಓಕೆ, ಅದಷ್ಟು ಮುಗೀತಲ್ವಾ? ಈಗ ನನಗೆ ಆ ಕಾರ್ಡನ್ನ ತೋರಿಸು. ಚೆನ್ನಾಗಾಗಿದೆ ಅಲ್ವಾ? ಇದೇ ರೀತಿ ಈ ಒಂದು ಚಟುವಟಿಕೆಯನ್ನ ನಾವೇನ್ ಮಾಡ್ಬೇಕು? ಮುಗಿಸ್ಬೇಕು. ಆಯ್ತಾ ಮಕ್ಕಳೇ? ಓಕೆ ಮಕ್ಕಳೇ, ನಿಮ್ಮ ತರಗತಿಯ ಅಭ್ಯಾಸ ಪುಸ್ತಕದಲ್ಲಿ 4ನೇ ಮೈಲುಗಲ್ಲು 37ನೇ ಮೆಟ್ಟಿಲಿನಲ್ಲಿ ನಮ್ಮ ಅವಶ್ಯಕತೆಗಳು ಎಂಬ ವಿಷಯಕ್ಕೆ ಸಂಬಂಧಿಸಿದ ಉತ್ತರಿಸು ಚಟುವಟಿಕೆ ಇದೆ. ಅಲ್ಲಿ ನೀವು ಸೂಚನೆಯನ್ನು ನೋಡಬೇಕು ಮಕ್ಕಳೇ. ಏನಿದೆ ಅಂದರೆ, ಅಲ್ಲಿ ನಿಮಗೆ ಅತಿ ಅವಶ್ಯಕವಾಗಿ ನಿಮ್ಮ ಜೀವನ ನಡೆಸೋದಕ್ಕೆ ಅತಿ ಮುಖ್ಯವಾಗಿ ಈ ವಸ್ತು ಬೇಕೇ ಬೇಕು ಅಂದರೆ ಮಾತ್ರ ನೀವೇನು ಮಾಡಬೇಕು? ಅದಕ್ಕೆ ಸರಿ ಗುರುತನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಆಯ್ತಾ? ಈಗ ನೋಡೋಣ. ಮೊದಲನೇ ಚಿತ್ರ ಏನಿದೆ? ಊಟ. ಇಬ್ರು ಏನ್ ಮಾಡ್ತಿದ್ದಾರೆ? ಊಟವನ್ನ ಮಾಡ್ತಾ ಇದ್ದಾರೆ. ಆಹಾರ ಅದನ್ನ ನಾವು ಬೇಕೇ ಬೇಕು ತಾನೆ ನಮ್ಗೆ ಅಲ್ವಾ? ಅದಕ್ಕೆ ನಾವು ಸರಿ ಗುರುತನ್ನ ಹಾಕ್ಬೇಕು. ನಂತರದಲ್ಲಿ ವಿಮಾನ ಇದೆ. ವಿಮಾನ ತುಂಬಾ ಅತಿ ಅಗತ್ಯವಾಗಿ ಬೇಕಾ ನಿಮಗೆ? ಬೇಡ ಅಲ್ವಾ? ಹಾಗಾದ್ರೆ ಅಲ್ಲಿ ಇನ್ನೊಂದು ಚಿತ್ರ ಏನಿದೆ? ಅಂಗಿ ಮತ್ತೆ ಚಡ್ಡಿ ಇದೆ. ಹುಡುಗ ಆಗಿದ್ರೆ ನಿಮಗೆ ಬೇಕು, ಹುಡುಗಿ ಆಗಿದ್ರೆ ಬೇಡ ಅಲ್ವಾ? ಅದೇ ರೀತಿ ನಂತರದಲ್ಲಿ ಆಸ್ಪತ್ರೆ ಇದೆ. ಹಾಗೆ ಬರೆಯುತ್ತಿರುವ ಕೈ ಮತ್ತೆ ಪುಸ್ತಕ ಇದೆ. ಆನೆ ಇದೆ. ಹಾಗೆ ಶಾಲೆ ಇದೆ. ನೀರನ್ನ ಹಿಡಿಯುತ್ತಿದ್ದಾರೆ ಅಲ್ವಾ? ಆಮೇಲೆ ಗುಬ್ಬಚ್ಚಿ ಚಿತ್ರ ಇದೆ. ಅದೇ ರೀತಿ ಒಂದು ಹುಡುಗಿಗೆ ಹಾಕುವಂತಹ ಬಟ್ಟೆ ಇದೆ. ಆಮೇಲೆ ಬೀದಿ ದೀಪಗಳಿದೆ. ಅದೇ ರೀತಿ ಸರ ಇದೆ. ಅದರಲ್ಲಿ ನಿಮಗೆ ಅವಶ್ಯಕವಾಗಿ ಯಾವುದು ಬೇಕೋ ಅದಕ್ಕೆ ಮಾತ್ರ ನೀವು ಏನ್ ಮಾಡಬೇಕು? ಸರಿ ಗುರುತನ್ನ ಹಾಕಬೇಕು. ಹಾಕ್ತೀರಾ? ಪುಟಾಣಿಗಳೇ, ಇದುವರೆಗೂ ನೀವು ಒಂದು ಕ್ರಾಫ್ಟ್ ಚಟುವಟಿಕೆ, ದಾರದಿಂದ ಹೊಂದಿಸು ಚಟುವಟಿಕೆ, ಹಾಗೆ ಉತ್ತರಿಸು ಚಟುವಟಿಕೆಯ ಬಗ್ಗೆ ಪೂರ್ಣವಾಗಿ ತಿಳಿದುಕೊಂಡ್ರಿ ಅಲ್ವಾ? ಅದನ್ನ ನೀವು ಪೂರ್ಣಗೊಳಿಸಿ ನಿಮ್ಮ ಒಂದು ಸುಗಮಕಾರರಿಗೆ ಅದನ್ನ ತೋರಿಸ್ಬೇಕು. ಸರಿನಾ? ಹಾಗಾದ್ರೆ ನಾನೀಗ ನಿಮಗೊಂದು ಕಾರ್ಯಯೋಜನೆಯನ್ನ ಕೊಡ್ತೇನೆ ಮಕ್ಕಳೇ. ಅದೇನು ಅಂದ್ರೆ, ನಿಮ್ಮ ಕ್ರಾಫ್ಟ್ ಚಟುವಟಿಕೆಯಲ್ಲಿ ಒಂದು ಆಂಬುಲೆನ್ಸ್ ಚಿತ್ರ ಇದೆ. ನೋಡಿದಿರಲ್ವಾ ಮಕ್ಕಳೇ? ಅದೇ ರೀತಿ ಆಂಬುಲೆನ್ಸ್ ಚಿತ್ರವನ್ನ ನೀವು ಕೂಡ ಒಂದು ಹಾಳೆಯ ಮೇಲೆ ಬರೆದು ಬಣ್ಣವನ್ನ ಹಚ್ಚಿ, ಪ್ಲಸ್ ಚಿಹ್ನೆ ಇರುತ್ತೆ ಅದಕ್ಕೆ, ಗೊತ್ತಲ್ವಾ? ಆ ಪ್ಲಸ್ ಚಿಹ್ನೆಗೆ ಯಾವ ಒಂದು ಬಣ್ಣವನ್ನ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಅದನ್ನ ಬರೆದ್ಬಿಟ್ಟು ನಿಮ್ಮ ಸುಗಮಕಾರರಿಗೆ ಅದನ್ನ ಕೊಡಬೇಕು. ಕೊಡ್ತೀರಾ? ಓಕೆ, ಬಾಯ್. ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ.